ನಿಖಿಲ್ ಕುಮಾರಸ್ವಾಮಿಯವರು ಕಳೆದ 1 ವರ್ಷದಿಂದ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಪಕ್ಷದ ಸಂಘಟನೆ ಮತ್ತು ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ನಿಲ್ತಕ್ಕಂಥ ಶಕ್ತಿ ಇರತಕ್ಕಂಥ ನಮ್ಮ ಪಕ್ಷದ ಹುರಿಯಾರುಗಳನ್ನು ಗುರುತಿಸ್ತಕ್ಕಂಥದ್ದು. ನಮ್ಮ ಚಿಕ್ಕನಾಯಕನಹಳ್ಳಿ ಬಾಬು ಬಂದಿದ್ದಾರೆ ಅಂತ ಕಾಣುತ್ತೆ, ಅವರು ತೆರೆ ಹೋಗಿದ್ದಾರೆ. ಅದರಿಂದ ಇದು ಕೇವಲ ದೇವೇಗೌಡರು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪಕ್ಷ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡೋದಾದರೆ ನಾನು ಯಾವ ವೇದಿಕೆಯಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಒಬ್ಬ ಅತ್ಯಂತ ಮುಂದುವರೆದ ಸಮಾಜ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಬಹಳ ಏರುಪೇರಾಗಿದೆ, ಬದಲಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಶ್ಯಾಮ್ ಭಟ್ ಅವ್ರನ್ನ 6 ವರ್ಷ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮಾಡಿದ್ಯಾರು? ಅವತ್ತು ಇವು ಹಿಂದುಳಿದವ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಮತೀಯ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಕೇವಲ ಅಹಿಂದ ಸ್ವಾರ್ಥಕ್ಕೆ ನೀವೇನು ಬೆಳೆಸ್ತಾ ಇದ್ದೀರಿ? ವಾಸ್ತವಾಂಶ ಈ ಪ್ರಶ್ನೆ ನೀವು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ, ಸತ್ಯ ಹೊರಗೆ ಬರುತ್ತೆ. ನಾನು ಒಬ್ಬ ಮುಸ್ಲಿಂ ಲೀಡರ್ನ ಗೆಲ್ಲಿಸಲಿಕ್ಕೆ ದತ್ತ ಇದ್ದಾರೆ, ದ್ರೈದ ನಾರಾಯಣ ರ್ಯಾಲಿ ಮಾಡಿದ್ವಿ. ಆ ರ್ಯಾಲಿಗೆ ಬರಲಿಲ್ಲ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯವರು. ಸಭೆ ಮುಗಿಯುವ ಕೊನೆಯ ಘಟ್ಟದಲ್ಲಿ ಮೆಲುಕು ಹಾಕಲಿಕ್ಕೆ ಬಂದರು. ತುಂಬ ವಿಷಯ ಮಾತಾಡುವರು. ಕುಮಾರಸ್ವಾಮಿಯವರು ಅಂಗವಿಕಲರ ಬಗ್ಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಅಂಗವಿಕಲರನ್ನೆಲ್ಲ ಸೇರಿಸಿ ಅವ್ರಿಗೆ 1 ತಿಂಗಳಿಗೆ 1000 ರೂಪಾಯಿ ಮಾಸಾಶನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅದನ್ನು ನಾನು ಈ ಸಭೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನೂ ಹಲವಾರು ವಿಷಯಗಳು ಹೇಳಬಹುದು. ನಾನು ಹೆಣ್ಣು ಮಕ್ಕಳಿಗೆ ಏನೇನು ಆರ್ಥಿಕ ನೆರವನ್ನು ಕೊಡತಕ್ಕಂಥ ತೀರ್ಮಾನ ಮಾಡಿದರು. ಹೀಗೆ ಜಾತ್ಯತೀತ ಜನತಾದಳಕ್ಕೆ ಒಂದು ಕಾರ್ಯಕ್ರಮದ ನೆಲೆಗಟ್ಟಿದೆ. ಅದರ ಆಧಾರದ ಮೇಲೆ ಹೋಗ್ತೇವೆ ನಾವು. ಹೌದು, ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದವರು ನೀವು. ಮೋದಿಯವರಿಂದ ಕಲಿಬೇಕು. ನಿತೀಶ್ ಕುಮಾರ್ ಅವರಿಗೆ ಸುಮಾರು 25 ವರ್ಷ ಬಿಹಾರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಂಥ ವ್ಯಕ್ತಿ
ಇಂದಿನ ಪ್ರಧಾನಮಂತ್ರಿ ಮೋದಿಯವರು ಕುಮಾರಣ್ಣವರಿಗೆ ಏನು ಸರ್ಕಾರವನ್ನು ತೆಗೆದರು, ಸುಮಾರು 18 ಜನರನ್ನು ಮುಂಬೈಗೆ ಕಳಿಸಿ ಆ ಸಂದರ್ಭದಲ್ಲಿ ಮೋದಿಯವರು ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು, ಹೀಗಿದೆ ಅಂತೇಳಿ. ನಾನು ಹೇಳಿದೆ, ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿಯವರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡರು. ಈ ವಾಸ್ತವಾಂಶವನ್ನು ನಾಡಿನ ಜನತೆಯ ಮುಂದೆ, ಈ ರಾಷ್ಟ್ರದ ಜನತೆಯ ಮುಂದೆ ನಾನು ಹೇಳಲಿಕ್ಕೆ ಯಾವ ಆತಂಕ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.